ಕೊಟ್ಟಿದ್ರೆ 80,000 ಹಾವು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಲೈನ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ. ಹೌದು, ಊರಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಮಾರ್ನಿಂಗ್ ಒಂದು 6 o'clock ಆಗಿತ್ತು ಇಲ್ಲೇ ಬೆಂಗಳೂರು ಬಿಟ್ಟಾಗ. ಬೆಂಗಳೂರಲ್ಲಿ ಎಲ್ಲೂ ಮಳೆ ಬರೋ ಥರ ಇರಲಿಲ್ಲ, ಬಿಸಿಲೇ ಇತ್ತು. ಆದರೆ ತುಮಕೂರು ಬಿಟ್ಟು ಹೋಗುವಾಗ ಮಳೆ ಬರೋ ಥರ ಫೀಲ್ ಆಯಿತು. ಎಲ್ಲಿ ಮಳೆ ಬರುತ್ತೇನೋ, ಸಿಗಾಕೋಗ್ಬಿಡ್ತೀವೇನೋ, 2 wheeler ಬೇರೆ ಬಂದಿದ್ವಲ್ಲ ಅಂತ ಅನ್ಕೊತಿದ್ದೋ. ಬಟ್ ಬಚಾವಾದ್ವಿ, ಎಲ್ಲೂ ಮಳೆ ಬರಲಿಲ್ಲ. ಟಿಫನ್ ಟೈಮ್ ಬೇರೆ ಆಗಿತ್ತು, ಒಂದು 10 ಗಂಟೆ ಆಗಿತ್ತು. ಅದಕ್ಕೆ ಟಿಫನ್ ತಿನ್ನೋಣ ಅಂತೇಳಿ ನಿಲ್ಸಿದ್ದೀವಿ. ನಿಜ ಚೆನ್ನಾಗಿ ಬರ್ತದೆ. ಕೊಟ್ಟಿದ್ರೆ 80,000 ಹೋಟ್ಲು ತೋರ್ಸಮ್ಮ. ನಾನು ಪಲಾವ್ ತೊಗೊಂಡೆ, ಅವ್ರು ಪೂರಿ ತೊಗೊಂಡ್ರು, 2 ವಡೆ ತೊಗೊಂಡು. ವಡೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಬಿಲ್ ನೋಡಿದ್ಮೇಲೆ ನನಗೆ ಅನಿಸಿದ್ದು ಇಷ್ಟೊಂದು ಕಾಸ್ಟ್ಲಿ ಇದೆಯಾ ಅಂತ. ಬೆಂಗಳೂರಿಗಿಂತ ಕಾಸ್ಟ್ಲಿ ಅನಿಸ್ತು ಇಲ್ಲಿ ನಾನು ನೋಡಿದ್ಮೇಲೆ. ಇವಾಗ ಟಿಫನ್ ತಿನ್ಕೊಂಡು ಆಚೆ ಬಂದಿದ್ದೀವಿ. ಇಲ್ಲಿಂದ 1 hour ಊರಿಗೆ ಹೋಗೋಕ್ಕೆ. ಆಮೇಲೆ ಮತ್ತೆ ಇಲ್ಲಿಂದ 1 hour ಜರ್ನಿ ನಮ್ಮೂರಿಗೆ. ಈಗ ಹೊರಟಿದ್ದೀವಿ. ಲಾಸ್ಟ್ ಟೈಮ್ಗಿಂತ ಈ ಟೈಮು ರೋಡೆಲ್ಲ ಚೆನ್ನಾಗಿತ್ತು, ಹಂಗಾಗಿ ಬೇಗ ಊರಿಗೆ ಹೋಗಿ ರೀಚ್ ಆಗ್ತಾ ಇದ್ದೀವಿ. ಆನ್ ದ ವೇ ಹೋಯ್ತಾ ನಮ್ಗೆ ಒಳ್ಳೆ ಲೊಕೇಶನ್ ಸಿಕ್ತು ರೀಲ್ಸ್ ಮಾಡೋದಕ್ಕೆ. ಅದಕ್ಕೆ ಒಂದೆರಡು ರೀಲ್ಸು ವೀಡಿಯೋಸು ಮಾಡೋಣ ಅಂತೇಳಿ ನಿನ್ಸ್ಕೊಂಡು ಅಲ್ಲೇ 1 hour ಟೈಮ್ ವೇಸ್ಟ್ ಆಗೋಯ್ತು. ಫೈನಲಿ 11:30, 12 ಆಗಿತ್ತು ಅನ್ಸುತ್ತೆ ನಾವು ಊರಿಗೆ ಬಂದಾಗ. ಈಗ ಮತ್ತೆ ನಮ್ಮ ಮನೆಗೆ ಹೋಗುವ ಬನ್ನಿ. ಬೈಕಲ್ಲಿ ಕುತ್ತಿ ಸಾಕಾಗೋಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಸುಧಾರಿಸ್ಕೊತಿದ್ದೋ, ರೆಸ್ಟ್ ಮಾಡ್ತಾಯಿದ್ದೋ. ಒಂದು ಸ್ವಲ್ಪ ಮನೆ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ತೋಟದ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ರಾಗಿ ಹಾಕಿದ್ದು ಹೇಗೆ ಬಂದಿದೆ ಅಂತ ನೋಡೋಣ ಅಂತೇಳಿ ಬರ್ತಾ ಇದ್ದೀವಿ. ಲಾಸ್ಟ್ ಟೈಮ್ ರಾಗಿ ಬಿತ್ತನೆ ಮಾಡಿದಾಗ ಮಳೆ ಬಂದ್ಬಿಟ್ಟಿತ್ತು ನೈಟು. ನಾವು ಮಾರ್ನಿಂಗ್ ಬಿತ್ತನೆ ಏನೋ ಮಾಡೋದು, ನೈಟ್ ಮಳೆ ಬಂತು. ಎಷ್ಟೊಂದು ರಾಗಿಗಳು ಕೊಚ್ಚೋಗ್ಬಿಟ್ಟಿದ್ದು, ಬಂದೇ ಇರಲಿಲ್ಲ. ಸುಮಾರು ಒಂದೆರಡು ತಿಂಗಳ ಹಿಂದೆ ಬಂದಾಗ ಇದು ಯಾವುದೂ ಬಂದೇ ಇರಲಿಲ್ಲ. ಈ ಸತಿ ಬಂದು ನೋಡಿದಾಗ ಎಲ್ಲ ಬಂದಿತ್ತು. ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ಮನೆಗಾಗೋ ಥರ ಆದರೂ ರಾಗಿ ಸಿಕ್ತಲ್ಲ ಅಂತ. ಅಲ್ಲೊಂದು ಇಲ್ಲೊಂದು ಎಲ್ಲೋ ಒಂದು ಬಂದಿದ್ದು ರಾಗಿ ಮಾತ್ರ. ಆದರೆ ಇವಾಗ ಬಂದು ನೋಡಿದಾಗ ಚೆನ್ನಾಗಿ ಬಂದಿತ್ತು. ಯಾರ್ಯಾರು ಚಿಕ್ಕ ವಯಸ್ಸಲ್ಲಿ ಈ ಥರ ರಾಗಿ ಕಿತ್ಕೊಂಡು ತಿಂತಿದ್ರೋ ಅವ್ರಿಗೆಲ್ಲ ನೆನಪಿರುತ್ತೆ. ಇದನ್ನು ಸಕ್ಕರೆ ಜೊತೆನೂ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಅದು ಇದು ಎರಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಇಲ್ಲಿ ಸಕ್ಕರೆ ಇರಲಿಲ್ಲ ಅಂತೇಳಿ ಬರೀ ಅದನ್ನೇ ತಿಂತಾಯಿದ್ದೀವಿ. ಬರೀ ಇದನ್ನೇ ತಿಂದಾಗ ಸ್ವಲ್ಪ ಒಗ್ರೊಗ್ರು ಅನಿಸುತ್ತೆ, ಆದರೆ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ತಿನ್ಸಮ್ಮ. ಆಹಾ, ಹಸಿ ರಾಗಿ ಇದ್ರ ಜೊತೆ ಸಕ್ಕರೆ ಇರ್ಬೇಕು. ಅದಕ್ಕೆ ತಿನ್ನು ಅಂತ ಹೇಳ್ತಿರೋದು. ನೀನು ತಿಂದಿಲ್ಲ ಅಂತ ಗೊತ್ತಿರೋದಕ್ಕೆ ತಾನೇ ನಿನಗೆಲ್ಲ ಹೇಳ್ಕೊಡ್ತಿರೋದು. ರಾಗಿ ತಿಂದಿಲ್ಲ ನನಗೆ ಗೊತ್ತು, ತಿನ್ಬೇಕದು. ಇದು ಏನು ಗೊತ್ತಾ, ಅಳ್ಸ್ಕೊಂಡು ಬಿಟ್ಟಿಲ್ವಾ ಈ ಸತಿ? ಯಾರು ತಿತ್ತಿಕ್ಕು ಮತ್ತೆ ಯಾರ್ಯಾರು ಕೊಟ್ಟು ಕಳ್ಸಿದ್ಯಾ? ಇಷ್ಟೊಂದು ಮಲ್ಕೊಬಿಟ್ಟೈತೆ ರಾಗಿ. ಖಾಲಿ ಬಿಸುತ್ತಲ್ಲ, ರೀಲ್ಸ್ ಮಾಡ್ತೀನ. ರೀಲ್ಸು ನಾನು ಎಲ್ಲೆಲ್ಲಿ ಕಾಲಿಕ್ತೀನಿ ಅದು ಮಾತ್ರ ಕಾಲಿಕ್ಕು. ಏನೇನು ಚುಚ್ಚುತ್ತೈತೆ? ಚುಚ್ಚುತ್ತೆ. ಹೌದಾ? ಮತ್ತೆ ಇನ್ನೇನು ತೋಟದೊಳಗಡೆ ಓಡಾಡಬೇಕು ಅಂದರೆ ಇವೆಲ್ಲ ನಿಲ್ಸ್ಕೊಂಡು ಓಡಾಡಬೇಕು. ಹಾವುಗಳು ಇರ್ತವೆ, ಅದಕ್ಕೆ ಹಾವು. ಮತ್ತೆ ಇನ್ನೇನು ತೋಟದೊಳಗಡೆ ಈ ಥರ ಇದ್ರಲ್ಲಿದ್ರೆ ಹಾವುಗಳು ಇರ್ತದೆ. ಯಪ್ಪ, ಮತ್ತೆ ಹಂಗಾಸಿಂದ ನಾ ಮೇನ್ ರೋಡ್ ಹತ್ರನೇ ಬರ್ಬೋದಿತ್ತು. ನೀನು ನೋಡು ಇವಾಗ. ಬಾ, ಅದಕ್ಕೆ ತಾನೇ ನಾನು ಹೋಗ್ತಿದ್ದೆ ಫಸ್ಟು. ಕಚ್ಚು ನನಗೆ ಕಚ್ಚು, ಆದ್ರೂ ಏನಿಲ್ಲ ಇರುತ್ತೆ ಅಂತ ಗೊತ್ತಿದ್ಮೇಲೆ ಯಾಕಮ್ಮ ಬರ್ತೀವಿ? ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈ ಥರ ಇರಬೇಕು, ಸಖತ್ತಾಗಿರುತ್ತೆ ನೋಡಿ. ಇದು ಚೆನ್ನಾಗೈತೆ ತಿನ್ನಕ್ಕೆ. ಔಷಧಿ ಹೊಡೆದಿಲ್ಲ, ಒಂದು ಏನು ಮಾಡಿಲ್ಲ, ಆದ್ರೆ ಇಷ್ಟೊಂದು ಬಿಟ್ಟೈತೆ. ಹಾಂ, ಇಟ್ಕೊಂತೀನಿ. ಅಂತೂ ಇಂತೂ ಸೀಬೆ ಹಣ್ಣು ನೋಡಿದ್ಮೇಲೆ ನನಗಂತೂ ತುಂಬ ಖುಷಿ ಆಯಿತು. ನನಗೆ ಸೀಬೆ ಹಣ್ಣು ಅಂದರೆ ತುಂಬ ಇಷ್ಟ. ಅದಕ್ಕೆ ಕಿತ್ಕೊಳ್ಳೋಕ್ಕೆ ಅಂತ ಓಡಿ ಬಂದಿದ್ದೀನಿ. ತುಂಬ ಹಣ್ಣು ಬಿಟ್ಟಿದ್ದು. ಎಲ್ಲರೂ ಹೋಗ್ತಾ ಬತ್ತಾ ಯಾರೂ ಇರಲ್ಲ ಅಂದ್ಬಿಟ್ಟು ಕಿತ್ಕೊಂಡು ತಿನ್ಕೊಂಡು ಹೋಗ್ಬಿಡ್ತಾರಂತೆ. ಒಂದೊಂದು ಗಿಳಿಗಳು, ಕಾಗೆಗಳು ಅಲ್ಲೇ ತಿಂದು ಬಿಸಾಕ್ಬಿಟ್ಟಿರ್ತವೆ. ಇದಕ್ಕೆ ಯಾವುದೇ ನೀರು ಹಾಕಿರಲ್ಲ, ಏನೂ ಇಲ್ಲ. ಮಳೆ ಬಂದಾಗ ಅದಕ್ಕೆ ನೀರು ಇರುತ್ತೆ. ಅದರಲ್ಲೂ ಪೌಡ್ರ್ ಗೀಡ್ರ್ ಅಂತ ಕೆಮಿಕಲ್ಸ್ ಏನೂ ಹಾಕಿರಲ್ಲ, ನ್ಯಾಚುರಲ್ ಆಗಿ ಬೆಳೆದಿರುತ್ತೆ ಅದರಲ್ಲಿ. ಮರ ಸೀಬೆಹಣ್ಣು ಕಿತ್ಕೊಂಡಿದ್ದೀನಿ. ಒಂದು 8-9 ಸಿಕ್ತು ಅಷ್ಟೇ. ಚೆನ್ನಾಗೈತೆ, ಸ್ವೀಟ್ ಐತೆ. ಸಿಪ್ಪೆ ಮಾತ್ರ ಒಗ್ರೊಗ್ರು. ಅಲ್ಲೈತೆ. ಇವಾಗ ಇನ್ನೊಂದು ತೋಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇನು ಕಿತ್ಕೊಳ್ಳೋಂಥದ್ದು ಏನಿಲ್ಲ, ರಾಗಿ ನೋಡ್ಕೊಂಡು ಬರೋದಷ್ಟೇ. ಬನ್ನಿ ತೋರಿಸ್ತೀನಿ. ಇದನ್ನ ಚಪ್ಪಲಿ ಕೈಯಲ್ಲಿ ಬಿಟ್ಬಿಟ್ಟು ಜಾರುತ್ತೆ, ಆ ಕಡೆ ಕಾಲಿಟ್ಟು ಜಾರುತ್ತೆ ಪಕ್ಕ. ಚಪ್ಪಲಿ ಎಲ್ಲ ಗಬ್ಬೆದೋಗುತ್ತೆ. ನೀನು ಯಾವ ಹೇಳಿದೆ ಎತ್ಕೊ, ಅದೇ ನೀರೇನು ಗಲೀಜಾಗಿ ನೀರಲ್ಲ, ಅದು ಗಲೀಜ್ ನೀರೇನಲ್ಲ. ಅದು ತೊಳ್ಕೊಂತೀನಿ ಅಂತೆ. ಬಾ, ಅಲ್ಲಿಂದ ಇನ್ನೊಂದು ತೋಟಕ್ಕೆ ಬಂದಿದ್ದೀವಿ. ಅವಾಗ ಹೆಂಗಿತ್ತು ಹಂಗೆ ಐತೆ ಇವಾಗ್ಲೂ. ನೀರೆಲ್ಲ ಹಂಗೆ ನಿಂತ್ಕೊಂಡೈತೆ.
ಜಾಸ್ತಿ ರಾಗಿ ಬಂದಿಲ್ಲ ಇದರಲ್ಲಿ. ಈ ತೋಟದಲ್ಲಿ ಅವಾಗಿಂದ ಹೆಂಗಾಯ್ತು ಇವಾಗಲೂ ಹಂಗೆ ಐತೆ, ನೀರೆಲ್ಲ ತುಂಬ್ಕೊಬಿಟ್ಟೈತೆ. ಇಲ್ಲಿ ಮುಂದೆ ಸ್ವಲ್ಪ ಚೆನ್ನಾಗಿದ್ದಿ ಬಂದಿದೆಯಂತೆ, ಇಲ್ಲಿ ಈ ಕಡೆ ಯಾವುದು ಬಂದೇ ಇಲ್ಲ. ಡೋಂಟ್ ಟಚ್ ಮೀ ಗಿಡಗಳಿದೆ. ಕನ್ನಡದಲ್ಲಿ ಇದನ್ನು ಮುಟ್ಟಿದ್ರೆ ಮುನಿ ಅಂತ ಹೇಳಿ ಕರೀತಾರೆ. ನನಗಂತೂ ಇದನ್ನ ನೋಡಿದಾಗೆಲ್ಲ ಮುಟ್ಟಿದ್ರೆ ಖುಷಿ ಏನಪ್ಪ ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನೋಡಿ ಟ್ರೈನ್ ಹೋಗ್ತಾ ಐತೆ. ನೀರು ಇಲ್ಲಿ ನಿಂತಿರುತ್ತೆ, ಬಂದು ಕುಡಿತವೆ. ರಾಗಿ ಕಟಾವಿಗೆ ಬಂದು 8-9 ಸೀಬೆಹಣ್ಣು ತಿಂತಿದ್ದೆ, ಅದರಲ್ಲಿ ಆಲ್ರೆಡಿ 3 ಸೀಬೆಹಣ್ಣು ತಿಂದ್ಬಿಟ್ಟಿದ್ದೀವಿ. ಇನ್ನು ಬೆಂಗಳೂರಿಗೆ ಏನು ತೊಗೊಂಡು ಹೋಗ್ಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೀಬೆಹಣ್ಣು ಆಯಿತು, ಇವಾಗ ಹುಣಸೆಹಣ್ಣು ಕಿತ್ಕೊಳಕ್ಕೆ ಬಂದಿದ್ದೀವಿ. ಯಪ್ಪ, ಉಪ್ಪು ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ. ತೆಗಿಯಪ್ಪ. ಸೀಬೆಹಣ್ಣು ಕಿತ್ಕೊಂಡಿದ್ದಾಯ್ತು, ಇವಾಗ ಬೆಂಗಳೂರಿಗೆ ಹೋಗ್ಬೇಕು. ಟೈಮ್ ಆಗಲೇ 3 ಗಂಟೆ ಆಗಿದೆ. ಇಲ್ಲಿಂದ ಒಂದು 4 ಅವರ್ ಜರ್ನಿ, ಅದಕ್ಕೆ ಬೇಗ ಬಿಡ್ತಾ ಇದ್ದೀವಿ. ನಾವು ರಾಗಿ ಹಾಕಿದ್ಮೇಲೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಗಿದೆ. ಎಕ್ಸ್ಪೀರಿಯೆನ್ಸ್ ನನಗೆ ಗೊತ್ತಿರಲಿಲ್ಲ, ಫಾರ್ಮರ್ಸ್ ಎಲ್ಲ ಎಷ್ಟು ಕಷ್ಟಪಡ್ತಾರೆ ಅಂತೇಳಿ. ಇವಾಗ ಗೊತ್ತಾಗ್ತಾ ಇದೆ ಅದರ ಎಕ್ಸ್ಪೀರಿಯೆನ್ಸು. ಮಳೆ ಬಂದರೆ ಎಷ್ಟು ಕಷ್ಟ ಆಗುತ್ತೆ, ಏನಕ್ಕೆ ಸಾಲ ಮಾಡ್ತಾರೆ, ಏನಕ್ಕೆ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ. ಇವಾಗೆಲ್ಲ ಯಾವುದೇ ಆಗಲಿ ನಮಗೊಂದು ಅನುಭವ ಆದಮೇಲೆ ಗೊತ್ತಾಗೋದು ಯಾವುದು ಎಷ್ಟು ಕಷ್ಟ ಅಂತ. ಯಾವುದೇ ಕೆಲಸ ಆಗಲಿ ಬೆಂಗಳೂರಲ್ಲಿದ್ದು ಯಾವುದೋ ಒಂದು IT-BT ಕಂಪ್ನಿಗೆ ಹೋಗಿ ಕೆಲಸ ಮಾಡ್ಕೊತಾ ಇರ್ತೀವಿ, ನಮಗೇನು ಗೊತ್ತಾಗಲ್ಲ ಅದ್ರ ಬಗ್ಗೆ. ಯಾವಾಗ ನಾವು ನಮ್ಮದೇ ಆದ ಜಮೀನಿಗೆ ಬಂದು ಕೆಲಸ ಮಾಡ್ತೀವೋ ಆವಾಗಲೇ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಆಗೋದು ಯಾವುದೇ ಒಂದು ಕೆಲಸದ ಬಗ್ಗೆ. ಇವತ್ತಿನ ವಿಡಿಯೋ ಇಷ್ಟೇ. ಇವಾಗ ಬ್ಯಾಂಗ್ಳೂರು ಹೋಗ್ತಾ ಇದ್ದೀವಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ದು ID ಕೊಟ್ಟಿರ್ತೀನಿ ಕೆಳಗಡೆ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಏನೇ ಅಪ್ಡೇಟ್ಸ್ ಇದ್ದರೂ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ. ಬೆಂಗಳೂರಿಂದ ಊರಿಗೆ ಬರ್ತಿದ್ದೀವಿ ಅಂತ ಗೊತ್ತಾದ ಮೇಲೆ ಮನೆಯಲ್ಲಿ ಬಜ್ಜಿ ಮೆಣಸಿನ್ಕಾಯಿ, ಹೆಸರು ಬೇಳೆ ಮತ್ತು ಅನ್ನ, ತರಕಾರಿ, ಸಾಂಬಾರು, ಇದ್ರ ಜೊತೆ ಗೆಣಸನ್ನು ಸಹ ಬೇಯಿಸಿದ್ರು. ಗೆಣಸು ಮಾತ್ರ ತಿನ್ನೋಕ್ಕಾಗಲ್ಲ, ಹೊಟ್ಟೆನೇ ಲೋಡ್ ಆಗಿಬಿಟ್ಟಿತ್ತು ಇದೆಲ್ಲ ತಿಂದು. ಅದಕ್ಕೆ ಗೆಣಸು ಬೇಡ ಅಂತೇಳಿ ಬಾಕ್ಸಿಗೆ ಹಾಕೊಂಡು ಬೆಂಗಳೂರಿಗೆ ತಗೊಬಂದು. ಹಂಗೂ ನಾವು ಊರು ಬಿಡೋಷ್ಟೊತ್ತಿಗೆ ಸಂಜೆ 4 ಗಂಟೆ ಆಗಿ ಹೋಯಿತು. ಬೇಗ ಬಿಡೋಣ ಅಂತ ಅಂದ್ಕೊಂಡಿದ್ದು, ಆದರೆ ಲೇಟ್ ಆಗೋಯಿತು. ವೆದರ್ ನೋಡಿದ್ರೆ ಮಳೆ ಎಲ್ಲಿ ಬರುತ್ತೋ, ಎಲ್ಲಿ ಸಿಗಾಕೋತೀವೋ ಮಳೇಲಿ ಅಂತ ಅಂದ್ಕೊಂಡೇ ಹೋದೋ. ಸ್ವಲ್ಪ ದೂರ ಆದಮೇಲೆ ಏನಾದ್ರು ಬ್ರೇಕ್ ಬೇಕಲ್ಲ, ಸುಮಾರು ಹೊತ್ತು ಕೂರಕ್ಕಾಗಲ್ಲ ಗಾಡೀಲಿ ಅಂತೇಳಿ ಕಾಫಿ ಕುಡಿಯೋಣ ಅಂತೇಳಿ ಇಲ್ಲಿ ನಿಲ್ಸಿದ್ದೀವಿ. ಎವ್ರಿ ಟೈಮ್ ನಾವು ಬಂದಾಗೆಲ್ಲ ಇಲ್ಲಿ ಕಾಫಿ ಕುಡ್ಕೊಂಡೇ ಹೋಗೋದು. ಬರ್ತಾ ವ್ಯೂ ಅಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರಿಯಲ್ ಆಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬರ್ತಾ ಆನ್ ದ ವೇ, ಹೈವೇ ರೋಡ್ ಅಲ್ವಾ, ಸ್ವಲ್ಪ ಸ್ಪೀಡಾಗಿ ಬರ್ತಾ ಇದ್ದೋ. ಯಾವುದು ಗಾಡಿಗಳು ಯಾವುದೂ ಇರಲಿಲ್ಲ. ಬರ್ತಾ ಸಡನ್ನಾಗಿ ಒಂದು ನಾಯಿ ಬೇರೆ ಅಡ್ಡ ಬಂದ್ಬಿಡ್ತು. ಅದು ಬೇರೆ ಅರ್ಧ ದಾರಿಗೆ ಸಿಗಾಕೊಂಡು ಅದು ಪಾಪ ಏಟಾಯಿತು. ನಾವು ಬೀಳಲಿಲ್ಲ, ಬಚಾವ್ ಹೋದ, ಬಟ್ ನಾಯಿಗೆ ಮಾತ್ರ ಏಟಾಯಿತು ಪಾಪ ಸ್ವಲ್ಪ. ಸಖತ್ ಮಳೆ ಬಂತು, ನೆಂದೋದು. ಅದಕ್ಕೆ ಇಲ್ಲಿ ಸೈಡಲ್ಲಿ ನಿಂತಿದ್ದೀವಿ. ಇದು ಬೇರೆ ಹೊಡೆದೋಯ್ತು ನೋಡಿ. ಬರ್ತಾ ಮಳೇಲಿ ಸಿಗಾಕೊಂಡು, ಹಾಗಾಗಿ ಎಲ್ಲೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ, ಬಾಯ್.